ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಬಾಳೆ ಕೃಷಿಯ ಬಗ್ಗೆ. ಬಾಳೆ ಕೃಷಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಭಿನ್ನವಾದ ತಳಿಗಳು ಎಲ್ಲ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸ್ವಲ್ಪ ಬೇಡಿಕೆ, ಯಾವಾಗಲೂ ಬೇಡಿಕೆ ಇರುವಂಥ ಬೆಳೆ, ಇನ್ನು ಹಬ್ಬ ಹರಿದಿನಗಳಂತೂ ತುಂಬಾನೇ ಬೇಡಿಕೆ ಇರುವಂಥ ಒಂದು ಏಲಕ್ಕಿ ಬಾಳೆ ಕೃಷಿಯ ಬಗ್ಗೆ ಇವತ್ತು ಮಾಹಿತಿ ಕೊಡೋಣ ಅಂತ ಬಂದಿರೋದು. ಸೊ ಏಲಕ್ಕಿ ಬಾಳೆ ಕೃಷಿ ಹೇಗಿದೆ ಅಂತ ಹೇಳ್ಬಿಟ್ಟು ರೈತರ ಹತ್ರ ಇನ್ನಷ್ಟು ಮಾಹಿತಿಗಳನ್ನ ತಗೋಣ ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು? ನಮ್ಮದು ಕುಪ್ಪೂರು. ನನ್ನ ಹೆಸರು ಮುನಿಕೃಷ್ಣ. ಓಕೆ ಅಣ್ಣ. ಮಾಸ್ತಿ ಹೋಬಳಿ ಬರುತ್ತೆ? ಮಾಸ್ತಿ ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಓಕೆ ಅಣ್ಣ. ಎಷ್ಟು ವರ್ಷಗಳಿಂದ ನೀವು ಒಂದು ಬಾಳೆ ಕೃಷಿನ ಮಾಡ್ತಾ ಬಂದ? ಸರ್ ನಾವು ಮಾಡ್ತಾ ಇರೋದು ಇದೆ, ಫಸ್ಟ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಾ ಸರಿ. ಈ ಒಂದು ಕೃಷಿ ಮಾಡೋದಕ್ಕೆ ನಿಮಗೆ ಏನು ಯಾವ ರೀತಿ ಐಡಿಯಾ ಬಂತು? ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ತರಕಾರಿ ಬೆಳೆಗಳಾಗ್ಬೋದು, ಹೂವಿನ ಬೆಳೆಗಳಾಗ್ಬೋದು, ಇದನ್ನೆಲ್ಲ ಜಾಸ್ತಿ ಬೆಳಿತೀರಾ. ಸೊ ಈ ಒಂದು ಬಾಳೆ ಕೃಷಿ ಮಾಡ್ಬೇಕಂತ ನಿಮ್ಗೆ ಹೆಂಗೆ ಐಡಿಯಾ ಬಂತು? ಇಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮವರು ಒಬ್ರು ಹಾಕಿದ್ರು. ಅವ್ರು ಚೆನ್ನಾಗಿ ಬೆಳೆ ಆಗಿತ್ತು. ನಾವು ಹಾಕೋಣಂತ ನಾವು ಹಾಕಿದ್ರಿ ನಾವು ಇವಾಗ. ಓಕೆ. ಈಗ ಬಂದು ಪ್ರತಿಯೊಂದು ಇದರಲ್ಲೂ ಬೆಳೆಗಳಲ್ಲೂ ಬಂದಾಗ ಹೈಬ್ರಿಡ್, ನಾಟಿ ಈ ತರ ಎಲ್ಲ ಕೆಲವೊಂದು ಬರ್ತದೆ. ಇನ್ನು ಇದ್ರಲ್ಲೂ ಬಂದು ಪಚ್ಚ ಬಾಳೆ ಬರ್ತದೆ, ನೇಂದ್ರ ಬಾಳೆ ಬರ್ತದೆ, ಇನ್ನು ಸುಮಾರು ತರ ಬರುತ್ತೆ. ನೀವು ಹಾಕಿರೋದು ಯಾವ್ದು? ಓಂ ಏಲಕ್ಕಿ. ಓಂ ಏಲಕ್ಕಿ. ಅದ್ರ ವೆರೈಟಿ ಹೆಸರು? ವೆರೈಟಿ. ಓಕೆ. ಈಗ ಈ ಒಂದು ಬೆಳೆನ ಮಾಡ್ಬೇಕಂತ ಹೇಳಿದ್ರೆ ನೆಲದಲ್ಲಿ ತಾಕತ್ ಏನಾದ್ರು ಜಾಸ್ತಿ ಇರಬೇಕಾ? ಎಷ್ಟು ಗೊಬ್ಬರ ಇದಕ್ಕೆ, ಕೊಟ್ಟಿಗೆ ಗೊಬ್ಬರ? ಇದು ನಾಟಿ ಮಾಡುವಾಗ ಒಂದ್ 22 ಲೋಡ್ ಟ್ಯಾಕ್ಟ್ರಿ, 22 ಲೋಡ್ ಹಾಕಿ ನಾಟಿ ಮಾಡಿರೋದು ಸರ್. ಇದು ಎಷ್ಟು ವಿಸ್ತೀರ್ಣ ಬರುತ್ತೆ ಸರ್ ಇದೆಲ್ಲ ನೀವು ಹಾಕಿರೋಂತ ಏರಿಯಾ? ಸರ್ ನಾವು ಹಾಕಿರೋದು ಸುಮಾರು 3 ಎಕರೆ ಬರ್ತದೆ. 3 ಎಕರೆಗೆ 22 ಟ್ಯಾಕ್ಟ್ರಿ ಗೊಬ್ಬರ ಹಾಕಿದ್ರೆ ಇದು ನಾರು ಬಂದು 24 ರೂಪಾಯಿ ನಾರು. ಇದು 24 ರೂಪಾಯಿ ಇದು ನಾರು. 24 ರೂಪಾಯಿ ನಾರು ಅಂತ ಹೇಳಿದ್ರೆ ಸೊ ಎಲ್ಲಿಂದ ತಗೊಂಡ್ಬರ್ತೀರಾ ಸರ್? ನಾವು ನಂದಿಯಿಂದ ಸರ್ ತರಿಸಿದ್ವಿ. ನಂದಿ. ಸುಮಾರು ಜನ ದಾಬಾಸ್ಪೇಟೆ ಈ ಕಡೆ ಎಲ್ಲ ನಾರು ಸಿಕ್ಕಲ್ಲ ನಮ್ಕ. ನಂದಿ ಹತ್ರ ನಾವು ಹೋಗಿ ಎತ್ಕೊ ಬಂದಿದ್ ನಾರು. ಓಕೆ ಸರ್, ಇದೆಲ್ಲ ಒಂದು ಇದಾಯ್ತು ಸರ್. ಇದಾದ ಮೇಲೆ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಇದಕ್ಕೆ ಉಳುಮೆ ಎಲ್ಲ ಯಾವ ರೀತಿ ಇರ್ಬೇಕು ಬಾಳೆ ಬೆಳೆ ತಗೊಂಡು? ಸರ್ ಇದೆಲ್ಲ ನಾನು ಚೆನ್ನಾಗಿ ಒಂಟನೆಗಳು ಹಾಕಿ, ಆಮೇಲೆ ರೋಟ್ರ್ ಹಾಕಿ ಒಂದು 4-5 ಸಾಲು 5ನೇಗ್ಲು ಹಾಕಿ, ಆಮೇಲೆ ರೋಟ್ರ್ ಹಾಕಿ ತಿರ್ಗಾ ಒಂಟನೆಗಳು ಹಾಕಿ ಉಳ್ಬೇಕು ಸರ್. ಇದು ಮತ್ತೆ ಫಸ್ಟ್ ರೋಟ್ರ್ ಹಾಕ್ಬಿಟ್ಟು ಒಂಟನೆಗಳು ಹಾಕಿ ಆಮೇಲೆ ತಿರ್ಗಾ ಒಂಟನೆಗಳಲ್ಲಿ ಕಾಲುವೆಗಳು ಹಾಕಿ ಆಮೇಲೆ ಉಳ್ಬೇಕು ಸರ್. ಓಕೆ. ನೀವು ಅದ್ರಲ್ಲೇ ಕಾಲುವೆ ಹೊಡೆದ್ಬಿಟ್ಟು ಗೊಬ್ಬರ ಎಲ್ಲ ಅದ್ರಲ್ಲಿ ತುಂಬಬೇಕು? ಗೊಬ್ಬರಲ್ಲೇ ಎಲ್ಲ ಹಾಕ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಊತಿ ಸರ್. ಓಕೆ. ಈಗ ಅಂತರಗಳ ನೋಡೋದಾದ್ರೆ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ದೀರಾ? ಸರ್ ಕರೆಕ್ಟಾಗಿ 6.5 ಗಿಡದಿಂದ ಗಿಡಕ್ಕೂ ಗಿಡಕ್ಕೆ 6.5. ಸರ್ ಒಂದು ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸಸಿಗಳು ಕುಳಿಸ್ಬೋದು ಸರ್ ಈ ಬಾಳೆ ಸಸಿಗಳು? ಸರ್ ಒಂದು 600 650 ಸರ್. 600 650. ಓಕೆ ಸರ್. ಓಕೆ ಸರ್. ಈಗ ನೆಲದ ತಯಾರಿ ಆಯ್ತು, ಈಗ ತಳಿ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ವಾ, ಇದ್ರಲ್ಲಿ ಏನಾದ್ರು ಬೇರೆ ತಳಿಗಳು ಬರುತ್ತಾ? ಸರ್ ಇನ್ನ ಬರ್ತದೆ ಸರ್, ಇನ್ನ 3 ವೆರೈಟಿ ಬರ್ತದೆ. ಇದ್ರಲ್ಲಿ ನಮಗ್ ಇಷ್ಟ ಇರೋದು ಇದೆ ಚೆನ್ನಾಗಿ ಬಂದಿರೋದು, ಗೊನೆ ಕಾಯಿ ಎಲ್ಲ ಇದು ಚೆನ್ನಾಗಿ ನೋಡಿದ್ದೀರಾ, ಅದಕ್ಕೆ ಇದೇ ತಗೊಬಂದಿದ್ದೀರಾ. ಈಗ ಈ ಒಂದು ಬೆಳೆಗೆ ಎಷ್ಟು ತಿಂಗಳಾಗಿರ್ಬೋದು ಸರ್? ಸರ್ ಈ ಬೆಳೆಗೆ 8.5 ತಿಂಗಳಾಗೈತೆ ಸರ್. 8.5 ತಿಂಗಳಾಗೈತೆ. ಫಸಲು ಇನ್ನ ಬರ್ಬೇಕಂತ ಹೇಳಿದ್ರೆ ಎಷ್ಟು ದಿನ ಹೋಗ್ಬೇಕು? ಒಂದು 12 ತಿಂಗಳ ಬರ್ಬೇಕು ಸರ್. 12 ತಿಂಗಳಿಗೆ ಒಂದು ಲೆಕ್ಕಾಚಾರಕ್ಕೆ ಕಟಾವು ಬರ್ತದೆ. ವರಲಕ್ಷ್ಮಿ ಹಬ್ಬಕ್ಕ ಇದು ಕಟಾವು 0.5%. ಈಗ ನೋಡೋದಾದ್ರೆ ನೀರಾವರಿ ಪದ್ಧತಿಗೆ ಬರೋಣ ಸರ್. ಇವಾಗ ನೀರಾವರಿ ವಿಚಾರಕ್ಕೆ ಬಂದಾಗ ಕೆಲವೊಬ್ರು ಡ್ರಿಪ್ ಪೈಪ್ ಹಾಕಿರ್ತಾರೆ, ಕೆಲವೊಬ್ರು ಈಗ ನೀವು ನೋಡೋದಾದ್ರೆ ಇಲ್ಲಿ 2 ವಿಧನೂ ಐತೆ. ಈ ಕಡೆ ಸ್ಪ್ರಿಂಕ್ಲರ್ ಮಾಡಿದೀರಾ, ಡ್ರಿಪ್ ಮಾಡಿದ್ರೆ ಏನ್ ಸರ್ ಕಾರಣ? ಇದು ಬಂದು ನಾಟಿ ಮಾಡಿದವಾಗ ಡ್ರಿಪ್ ಸಿಂಪ್ಲರ್ ಅಲ್ಲಿ ನೀರು ಬಿಡ್ಕೋದು. ನಾಟಿ ಮಾಡಿದಾಗ ಬೆಳೆ ಜಾಸ್ತಿ ಬರ್ತದೆ. ಡ್ರಿಪ್ ಅಲ್ಲಿ ಬಿಟ್ರೆ ಅದು ನೀರೆಲ್ಲ ಬುಡ್ಗ್ಲಿಕ್ಕ ಹೋಗ್ತದೆ, ಅದು ಮೊಳಕೆಕ. ಇದು ಬೆಳವಣಿಗೆ ಜಾಸ್ತಿ ಆದ್ಮೇಲೆ ಬೇರೆಲ್ಲ ಬರ್ತದೆ ಇದ್ರಲ್ಲಿ. ಆಗ ಸಿಂಪ್ಲರ್ ಮಾಡ್ಬೇಕು ಸರ್. ಅದು ಬೇರ್ಗೆಲ್ಲ ಎಲ್ಲ ತೇವಾಂಶ ಆದ್ರೆ ಚೆನ್ನಾಗಿ ಬರುತ್ತೆ ಅಂತ. ತೇವಾಂಶ ಬರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಬರೀ ಡ್ರಿಪ್ ಅಲ್ಲಿ. ಬೇರೆ ಡ್ರಿಪ್ ಸರ್. ಇದು 2 ಪೈಪ್ ಹಾಕಿದೀರಾ ಒಂದು ಲೈನ್ಗೆ? ಸರಿ ಸರ್, ಇದು ವಿಚಾರ ಆಯ್ತು. ಇನ್ನ ಸರ್ ಇದಕ್ಕೆ ರೋಗ ಲಕ್ಷಣಗಳು ಅಂತವೇನಾದ್ರು ಬೇಜನ್ ಸರ್? ಸುಮಾರು ಒಂದು 5 ಕೋಟ 6 ಕೋಟ ಔಷಧಿ ಹೋಗ್ಬೇಕು ಸರ್. ಹೊಡಿಬೇಕು ಸರ್. ಏನ್ ಜಾಸ್ತಿ ಕಾಸ್ಟ್ಲಿ ಕೆಮಿಕಲ್? ಕಾಸ್ಟ್ಲಿ ಏನಿಲ್ಲ ಸರ್, ಅಷ್ಟು ಕಾಸ್ಟ್ಲಿ ಇಲ್ಲ. ಫ್ಲೋರಾ ಬೇರೆ ಔಷಧಿ, ಬೇರೆ ಔಷಧಿ, ಸಿಂಪಲ್ ಔಷಧಿಗಳು. ಈಗ ಗೊನೆ ತೆಲ್ಲೋ ಈ ಹೂವು ಬರೋ ಟೈಮ್ಕ ಒಂದು ಸ್ಪ್ರೇ ಮಾಡ್ಬೇಕು ಸರ್. ಅದಕ್ಕೆ ಸ್ಪ್ರೇ ಮಾಡ್ಬೇಕು. ಗಜ್ಜಿ ಬರ್ತದೆ, ಊಜಿ ಹೊಡಿತದೆ. ಊಜಿನ ಹೊಡಿಯುತ್ತೆ? ಊಜಿ ಹೊಡಿತದೆ ಸರ್. ಸೊ ಏನು ಊಜಿ ಯಾವ ಬೆಳೆಗಳನ್ನ ಬಿಡಂಗಿಲ್ಲ ಅಲ್ಲ ಸರ್? ಏನ್ ತೊಂದರೆ ಕೊಡುತ್ತೆ? ಊಜಿ ಹೊಡಿತದೆ ಸರ್. ಆಗ ಊಜಿ ಹೊಡೆದವಾಗ ಕಾಯಿ ಹೊಡಿತದೆ ಸರ್ ಅದು. ಸರಿ ಸರ್. ಈಗ
ಒಂದು ನಾವೇನು ಇವಾಗ ಆಲ್ರೆಡಿ ನೀವು ಒಬ್ಬರು ಬೆಳೆದಿರೋದನ್ನ ನೋಡಿದೀರಾ ಅಂತ ಹೇಳ್ತಾ ಇದ್ದೀರಾ. ಈಗ ಅಲ್ಲಿ ನೋಡಿರೋ ಪ್ರಕಾರ ಅಥವಾ ನಿಮಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಗೊನೆ ಜಾಸ್ತಿ ತೂಕ ಅಂದ್ರೆ ಎಷ್ಟು ಬರ್ಬೋದು, ಕಡಿಮೆ ತೂಕ ಅಂದ್ರೆ ಎಷ್ಟು ಬರ್ಬೋದು? ಸರ್ ಕರೆಕ್ಟ್ ಆಗಿ ಚೆನ್ನಾಗಿ ತಾಕತ್ ಮಾಡ್ಬಿಟ್ರೆ 22 ಕೆಜಿ 23 ಕೆಜಿ ಓವರ್ ಅಷ್ಟು ಬರುತ್ತಾ? ಅಷ್ಟು ಬರ್ತದೆ ಸರ್. ಓಕೆ, ಸೂಪರ್ ಸರ್. ಚೆನ್ನಾಗಿ ಬಂದ್ರೆ, ಇಲ್ಲ ಅಂದ್ರೆ 16 18 ಲಾಸ್ಟ್. 16 ಲಾಸ್ಟ್ ಸರ್. ಒಂದು 15 ಕೆಜಿ ಅಂತೂ ಒಂದ್ ಲೆಕ್ಕಾಚಾರಕ್ಕೆ ಬರುತ್ತೆ, ಏನು ಇದಿಲ್ಲ. ಇವೆಲ್ಲ ಅಷ್ಟೇ ಸರ್ ಬರೋದು, ಒಂದು 18 ಕೆಜಿ ಬರ್ಬೋದು ಅಷ್ಟೇ. ಈಗ ನಿಮ್ಮಲ್ಲಿ ಇದಾಗಿರುವಂತ ಒಂದು ಇದು ಇಲ್ಲಿ ಕಾಣಿಸ್ತಾ ಇರೋದಲ್ಲ. ಹ್ಞೂ ಸರ್. ಓಕೆ ಸರ್, ಈಗ ಈ ಒಂದು ಇದು ಕ್ರಾಪ್ ಇನ್ನ ಕಾಯಿ ಎಷ್ಟು ದಿನಕ್ಕೆ ನಿಮ್ಗೆ ಸಿಗಬಹುದು ಅಂತ? ಸರ್ ಈಗ ಎಲ್ಲ ಪಿಂದೆಕ್ ಸ್ಟಾರ್ಟ್ ಆಗಿದೆ ಅಂದ್ರೆ 2.5 ತಿಂಗಳು ಇರ್ಬೇಕು ಸರ್. ಇದು 2.5 ತಿಂಗಳು ಇರ್ಬೇಕು. ಇವಾಗೆಲ್ಲ ಎಲ್ಲ ಮರಗಳಲ್ಲೂ ಒಂದು 30-40% ಮರಗಳಲ್ಲಿ ಕಾಣಿಸ್ತಾ ಇದೆ. ಹೌದು ಸರ್. ಇದು ಒಂದೇ ಸಲ ಬರುತ್ತಾ ಅಥವಾ ನಿಧಾನ? ಒಂದು ಸಲ ನಾಟಿ ಮಾಡಿದವಾಗ ಹುಳುಗಳು ತಿಂತದೆ ಸರ್. ಅದು ಹುಳು ತಿಂದವಾಗ ನಾವೇನು ಮಾಡ್ತೀರಿ, ತಿರ್ಗಾ ಗಿಡ ನಾಟಿ ಮಾಡ್ಬೇಕು ಸರ್. ತಿರ್ಗಾ ಹಿಂದೆ ಮುಂದೆ ಆಗುತ್ತೆ ಇದು ಗಿಡ. ಓಕೆ, ಇದರಲ್ಲೇ ಹಿಂದೆ ಮುಂದೆ ಅಂತ ಸರ್ ಇದು. ಸರ್, ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಒಂದು ಬಾಳೆ ಬೆಳೆಗೆ ಬಂದಾಗ ಮಾರ್ಕೆಟ್ ವಿಚಾರಕ್ಕೆ ಬಂದಾಗ ಯಾವ ಟೈಮಲ್ಲಿ ಸೂಕ್ತವಾಗಿರ್ತದೆ ಸರ್? ಇದು ಬಂದು ವರಲಕ್ಷ್ಮಿ ಹಬ್ಬ, ದಸರಾ, ದೀಪಾವಳಿ ಜಾಸ್ತಿ. ದೀಪಾವಳಿಗೆ ಜಾಸ್ತಿ ಹೋಗೋದು ಸರ್. ಅದು ಹೋಗೋದು ಹಬ್ಬ ದಿನಗಳಿಗೆ ಬಂದಾಗ ಈ ಒಂದು ಇದಕ್ಕೆ ಬೇಡಿಕೆ ಚೆನ್ನಾಗಿರ್ತದೆ. ಹಬ್ಬಕ್ಕೆ ಬರಂಗೆ ಊತಿರೋ ಸರ್ ಇದು. ಸರ್, ನಿಮ್ಮ ಅಂದಾಜಿನ ಪ್ರಕಾರ ರೇಟ್ಗಳು ನೋಡೋದಾದ್ರೆ ತೋಟದಲ್ಲಿ ರೈತರಿಗೆ ಜಾಸ್ತಿ ಅಂದ್ರೆ ರೇಟ್ ಎಷ್ಟು ಸಿಕ್ಕಿರುತ್ತೆ, ಕಡಿಮೆ ಅಂದ್ರೆ ಎಷ್ಟು ಸಿಕ್ಕಿರುತ್ತೆ ಸರ್? ಸರ್ ಈಗ ಕರೆಕ್ಟ್ ಗಿಡ ಕರೆಕ್ಟ್ ಆಗಿ ಇದ್ದಿದ್ರೆ ಬೆಳೆದಿರೋದಿದ್ರೆ ಒಂದು 12-13 ಲಕ್ಷ ಸರ್. ಓಕೆ, ನೀವು ಅಮೌಂಟ್ ನೇ ಹೇಳ್ತಾ ಇದ್ದೀರಾ, ಅದರಿಂದ ನಿಮ್ಮ ದುಃಖ ಇದೆ. ಬಟ್ ಅದನ್ನ ನಾವು ಇವಾಗ ಬರೀ ಬೆಳೆ ಬಗ್ಗೆ ಮಾಹಿತಿ ತಗೊಂತ ಇದೀರಿ, ಅದ್ರ ಬಗ್ಗೆ ಇನ್ ಸ್ವಲ್ಪ ಮುಂದಗಡೆ ತಗೊಳ್ಳೋಣ. ಏನ್ ತೊಂದರೆ ಆಗಿದೆ, ಭಗವಂತ ಯಾಕೆ ಈ ರೀತಿ ಮಾಡಿದ್ದೇನೆ ಅಂತ ನೋಡೋಣ. ಓಕೆ, ನಿಮಗೆ ಅಷ್ಟು ಆಗ್ತಿತ್ತು. ಈಗ ರೇಟ್ ನೋಡೋದಾದ್ರೆ ನಾನು ಕೆಜಿ ಲೆಕ್ಕದಲ್ಲಿ ಹೇಳಿ, ಒಂದು ಜಾಸ್ತಿ ರೇಟ್ ಅಂದ್ರೆ ಎಷ್ಟಿರುತ್ತೆ, ಕಡಿಮೆ ರೇಟ್? ಇವಾಗಿರೋದು ಇದ್ರೆ ಒಂದು 40 ರೂಪಾಯಿ ಇರ್ಬೋದು. 40 ರೂಪಾಯಿ. ಕಡಿಮೆ ರೇಟ್ ಅಂದ್ರೆ ಯಾಲಕ್ಕಿ ಬಾಳೆಹಣ್ಣು ಅಂತ ಹೇಳಿದ್ರೆ ಕಡಿಮೆ ರೇಟ್ ಅಂದ್ರೆ ಅಷ್ಟೇ ಸರ್, 30 ರೂಪಾಯಿ ಸರ್ ಲಾಸ್ಟ್ ಫೈನಲ್. ಅನ್ನ ಸೀಸನ್ ಅಂದ್ರೆ 30 ರೂಪಾಯಿನೇ. ಸೀಸನ್ ಬಂದ್ರೆ 80 ಗಂಟೆ ಇರ್ತದೆ ಸರ್. ಅದು 80ವರೆಗೂ ಇರುತ್ತೆ. ಓಕೆ, ರೈತರಿಗೆ 80 ರೂಪಾಯಿ ಸಿಕ್ಕಿದ್ರೆ ಒಳ್ಳೆ ಕಾಸು ಆಗ್ತದೆ ಸರ್. ಓಕೆ ಸರ್, ಈಗ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಗೊಬ್ಬರಗಳೇನಾದ್ರು ಇದಾದ್ಮೇಲೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರೋ ಗೊಬ್ಬರಗಳಾಗ್ಬಿಟ್ಟು ಮೂಟೆ ಗೊಬ್ಬರಗಳಾಗ್ಲಿ ಡ್ರಿಪ್ ಗೊಬ್ಬರ ಆಗ್ಲಿ ಏನಾದ್ರು ಕೊಡ್ಬೇಕಾಗುತ್ತಾ? ಕೊಡ್ಬೇಕು ಸರ್. ಎಷ್ಟು ದಿನಕ್ಕೆ ಒಂದ್ಸಲಿ ಸರ್? ಇದು ಬಂದು ತಿಂಗಳಕ್ಕ ಕೊಡ್ತಾ ಇರ್ಬೇಕು ಸರ್ ಗೊಬ್ಬರಗಳು. ತಿಂಗಳಕ್ಕೆ ಬಂದು ಸಲ್ಫೇಟ್ ಕೊಡ್ತೀರಿ ಈ ಟೇಜ್ ಸರ್. ಈ ಟೇಜ್ಕ ಸಲ್ಫೇಟ್ ಒಂದು ಪುಟ್ಟದಾಗಿರೋ ಗಿಡಕ್ಕೆ. ಓಕೆ, ಇನ್ನು ಸ್ವಲ್ಪ ಮೇಲೆ ಹೋದ್ರೆ ಆನೆ ಮಾರ್ಕು 10-20 ಇವು ಕೊಡ್ಬೇಕು. 20 ಆನೆ ಮಾರ್ಕ್ ಅದು ಕೊಡ್ಬೇಕು. ಆಮೇಲೆ ಇನ್ನ ಗೊನೆ ಎಲ್ಲ ಬರೋ ಪಟ್ಟಿಗೆನ ಇದು 10-20 ಅದು ಬೇರೆ ಅದೇ ಹಾಕ್ಬೇಕು. ಆಮೇಲೆ ಲಾಸ್ಟ್ ಅಂದ್ರೆ ಸಲ್ಫೇಟ್. ರೆಡ್ ಸಲ್ಫೇಟ್. ಈಗ ಅದನ್ನ ಬಿಟ್ರೆ ಡ್ರಿಪ್ ಗೊಬ್ಬರ ಏನು ಬೇಕಾಗಿಲ್ಲ? ಗೊಬ್ಬರ ಏನು ಬೇಕಾಗಿಲ್ಲ. ಒಂದ್ 4-5 ಕೊಟ್ರೆ ಏನು ನೆಡಲ್ಲ ಸರ್. 4-5 ಕೋಟಿ ಔಷಧಿ. ಸಾಮಾನ್ಯವಾಗಿ ಬಾಳೆ ಕೃಷಿ ಅಂದಾಗ ಏನಂತ ಹೇಳಿದ್ರೆ ಈಗ ಮಳೆಗಾಲದಲ್ಲಿ ನಾವು ನೋಡಿದಾಗ ಗಾಳಿ ವಾತಾವರಣ ಇದ್ದಾಗ ಒಂದ್ ಸ್ವಲ್ಪ ಗಿಡಗಳೆಲ್ಲ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಬ್ಬರೆಲ್ಲ ಬಂದು ಟೇಪ್ ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಆ ಕಡೆ ಈ ಕಡೆ 2 ಕಡೆನೂ ಎಳೆದು ಕಟ್ತಾರೆ. ನೀವು ಬಂದು ಟೇಪ್ ಅನ್ನೋದು ಹಾಕಿಲ್ಲ, ಈ ರೀತಿಯಾದ ಒಂದು ಬಿದಿರ ಮರಗಳನ್ನ ನಿಲ್ಸಿರ್ತೀರಾ ಸರ್, ಏನ್ ಕಾರಣ? ಸರ್, ಈ ಮರ ಹಾಕಿ ಗೊನೆ ಕಟ್ಬಿಟ್ರೆ ಗಾಳಿ ಬಂದ್ರೆ ಏನಾಗಲ್ಲ, ಬೀಳಲ್ಲ, ಏನಾಗೋದಿಲ್ಲ. ಆ ವೆಯ್ಟು ಇಡ್ಕಂತದೆ ಮರ. ನಾವು ಟೇಪ್ ಹಾಕಿದ್ರೆ ಅರ್ಧ ಮರಕ್ಕೆ ಟೇಪ್ ಹಾಕ್ತಿರಿ, ಗಾಳಿ ಜಾಸ್ತಿ ಬಂದ್ರೆ ಮುರಿದೋತ ಸರ್ ಮೇಲೆ. ಅಲ್ಲಿ ಟೇಪ್ ಹತ್ರ ಕಟ್ ಆಗುತ್ತೆ ಸರ್. ಅಲ್ಲಿ ಕಟ್ಟಾದ್ರೆ ಮರನೇ ಹೋದಂಗೆ ಸರ್. ಇದು ಈ ಮರ ಹಾಕ್ಬಿಟ್ರೆ ಸರ್, ಇದು ಬಿದ್ರು ಗೊನೆ ಕಾಯಿ ಕಟ್ಬಿಟ್ರೆ ಗೊನೆ ಬೀಳಲ್ಲ ಸರ್, ಮರನೂ ಬೀಳಲ್ಲ. ಈ ಬಿದಿರು ಕಡ್ಡಿಗಳೆಲ್ಲ ರೇಟ್ಗಳು ಎಲ್ಲ ಇದು ಬಂದು ಒಂದು ಕಡ್ಡಿ ಬಂದು 150 ರೂಪಾಯಿ ಸರ್. 150 ರೂಪಾಯಿ ಜಾಸ್ತಿನೇ ಬೆಲೆ ಕೊಟ್ಟು ತಗೊಂಡಿದ್ದೀರಾ. ಈಗ ಪ್ರತಿಯೊಂದಕ್ಕೂ ನೀವು ಬಿದಿರು ಕಡ್ಡಿನೇ ಹಾಕ್ತಾ ಇದ್ದೀರಾ? 2,500 ಕಡ್ಡಿ ಸರ್. 2,500 ಕಡ್ಡಿ. ಇಷ್ಟು ಬಂಡವಾಳ ಹಾಕಿ ನೀವು ಇಷ್ಟೆಲ್ಲ ಮಾಡ್ತಾ ಇರೋದು, ಸ್ವಲ್ಪ ಲಕ್ಷಾಂತರ ರೂಪಾಯಿ ಬಂಡವಾಳ ತಗೊಳ್ತದೆ ಸರ್. ಸ್ವಲ್ಪ ನೀಟಾಗಿ ಗಟ್ಟಿಯಾಗಿ ಮಾಡಿ ಸರ್. ಮಾಡ್ಬೇಕು ಸರ್. ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಇಲ್ಲಿ ನೋಡೋದಾದ್ರೆ ಒಂದು ಟೈಮಲ್ಲಿ ಬಂದ್ರೆ ಈ ಒಂದು ಬಾಳೆ ಕಂದುಗಳಿಗೆಲ್ಲ ಒಂದು ಬೆಲೆ ಇರ್ತದೆ. ಹೌದು ಸರ್. ಸೊ ಇವಾಗ ಇದನ್ನ ಕೊಯ್ದು ಇಲ್ಲಿ ಹಾಕ್ತಾ ಇರುವಂತ ಕಾರಣ ಉದ್ದೇಶ ಏನಂತ ಸರ್? ಇದು ಏನಂದ್ರೆ ಎಲ್ಲಾ ಬಿಟ್ರೆ ಏನಾಗ್ತದೆ, ಈ ಮರಕ್ಕ ತಾಕತ್ ಕಡಿಮೆ ಆಗ್ತದೆ. ಇದು ಒಂದು ಬಿಟ್ರೆ, ಇದು ಒಂದು ಸಸ್ಯ ಬಿಟ್ರೆ ಚೆನ್ನಾಗಿ ಬರ್ತದೆ, ಗೊನೆ ಬರ್ತದೆ, ದುಡುವಾಗಿ ಬರ್ತದೆ ಗೊನೆ. ಅದರಿಂದ ಕೊಯ್ತಾರೆ ಸರ್. ಇದು ತಾಕತ್ ಸಾರ ಎಲ್ಲ ಬರ್ಬೇಕು ಸರ್. ಎಲ್ಲ ಇಲ್ದಿದ್ರೆ ಎಲ್ಲ ಎಳ್ಕಂತದೆ. ಎಲ್ಲ ಒಂದ್ ಈಕ್ವಲ್ಗ ಬರ್ತದೆ ಗಿಡಗಳು. ಆಮೇಲೆ
ಗೊನೆ ಬರಲ್ಲ. ಇವಾಗ ನನ್ನ ಪ್ರಕಾರ ನೋಡೋದಾದ್ರೆ ಇವಾಗ ಇದನ್ನ ಮುಂದಕ್ಕೆ ಬರ್ಲಿ ಅಂತ ಇಟ್ಕೊಂಡಿದ್ದೀರಾ ಒಂದು ಸಸಿ. ಇದು ಗೊನೆಕ ಇದು ಗೊನೆಕ ಒಂದು ಗೊನೆಕ ಒಂದು ಗಿಡ ಬೆಳವಣಿಗೆಗೆ ಒಂದು, ಎರಡು ಬಿಟ್ರೆ ಇನ್ನೆಲ್ಲ ತೆಗೆದಾಕೋದು. ಹೌದು ಸರ್. ಇದನ್ನ ಹಂಗೆ ಈ ತರ 2 ತಿಂಗಳಾತ ಸರ್ ಇದು. ಓಕೆ. ಕಟಾವಾದ್ಮ್ಯಾಕ ನೋಡಿ ಇದು ಇದು ಬಿಡ್ತೀವಿ. ಈಗ ಈ ತರ ಒಂದು ಪದ್ಧತಿಯಲ್ಲಿ ಬೆಳೆಯೋದಾದ್ರೆ ಎಷ್ಟು ವರ್ಷ ಇಟ್ಕೊಬಹುದು ಇದನ್ನ ಸರ್? ಇದು ಮಡಿಕೊಂಡ್ರೆ ಇರ್ಬೋದು ಸರ್, ಇನ್ನ ಒಂದ್ 5 ವರ್ಷ ಇಕ್ಬೋದು. ಇವಾಗ ಒಂದು ಕ್ರಾಪ್ ಆದ್ರೆ ಅದನ್ನ ತೆಗಿತಾ ಇರ್ಬೋದು ಸರ್. ಇದನ್ನ ಹೊಸದಾಗಿ 5 ವರ್ಷ ತೆಗಿಬೋದು. ಆದ್ರೆ ತೂಕ ಬರಲ್ಲ ಸರ್, ಗೊನೆಗಳು ಬರಲ್ಲ. 5 kg 6 kg ಬರ್ತದೆ. ಆ ತರ ಈಲ್ಡ್ ಅಷ್ಟೇ, 2 ಈಲ್ಡ್ ಅಷ್ಟೇ ಇದು ಮುಡ್ಗೋದು. 2 ಸತಿ ಬೇರೆ ಎಲ್ಲ ಮಾಡಕ್ ಹೋಗ್ಬೋದು ಸರ್. ಇದನ್ನ ಎರಡು ಸಲ ತಗೊಂಡು ತೆಗೆದಾಕ್ಬಿಟ್ಟು ಮತ್ತೆ ಹೊಸದಾಗಿ ಮಾಡ್ಬೇಕು. ಓಕೆ ಅಣ್ಣ. ಇನ್ನ ಅದನ್ನ ಹೊರತುಪಡಿಸಿ ಕಳೆ ಸಮಸ್ಯೆ ತೊಂದ್ರೆ ಏನಾದ್ರು ನಿಮ್ಗೆ ಜಾಸ್ತಿ ಕೊಡುತ್ತಾ ಇದ್ರಲ್ಲಿ? ಸರ್ ಕಳೆ ಜಾಸ್ತಿ ಐತೆ ಇದ್ರಲ್ಲಿ. ನಾವು ಬಾಸ್ಟ್ ಹೊಡಿತೀವಿ ಸರ್. 2 ತಿಂಗಳಕ್ಕ 3 ತಿಂಗಳಕ್ಕೆ ಒಂದ್ಕಿಂತ ಮಳೆ ಏನಾದ್ರು ಬಿದ್ರೆ ಬಾಸ್ಟ್ ಹೊಡಿತೀರಿ. ಆಮೇಲೆ ಬೇರೆ ಔಷಧಿ ಏನು ಒಯ್ಯಕ್ ಹೋಗಲ್ಲ. ಕಳೆನೋ ಒರೆಸ್ತೀರಲ್ವಾ ನೀವು? ನಾವು ಕಳೆ ಒರೆಸ್ತೀವಿ ಸರ್. ಕಳೆ ಒರೆಸ್ತೀರಿ, ಜಾಸ್ತಿ ಆದ್ರೆ ಬಾಸ್ಟ್ ಹೊಡಿತೀವಿ. ಅದು ಜಾಸ್ತಿ ಆದ್ರೆ ಮಾತ್ರ, ಕಡಿಮೆ ಇದ್ರೆ ಒರೆಸಾಕ್ತೀರ ಎಲ್ಲ. ಒಳ್ಳೆ ಒಂದು ಸೂಕ್ತವಾದ ಇದು ಸರ್. ಇಲ್ಲದಿದ್ರೆ ನೆಲ ಹೋಗ್ಬಿಡ್ತದೆ ಸರ್. ಕಳೆ ಔಷಧಿ ಜಾಸ್ತಿ ಒಯ್ಯಕ್ ಹೋದ್ರೆ ನೆಲ ಹೋಗ್ತದೆ. ಓಕೆ. ಹಾಗಾದ್ರೆ ಇವಾಗ ನಿಮ್ಮ ತೋಟದಲ್ಲಿ ಬಂದು ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಯಿ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು ಸರ್. ಓಕೆ ಓಕೆ ಸರ್. ಒಂದು ಏಲಕ್ಕಿ ಬಾಳೆ ಕೃಷಿಯ ಬಗ್ಗೆ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಒಂದು ಸಮಯ ಕೊಟ್ಟು ಒಂದು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀರಾ. ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು. ಜೊತೆಗೆ ಒಂದು ಒಳ್ಳೆ ರೇಟು, ಒಳ್ಳೆ ಫಸಲು ಸಿಗ್ಲಿ ಅಂತ ಶುಭ ಹಾರೈಸ್ತೀರಿ. ಧನ್ಯವಾದಗಳು.